ರಂಜಕ ಮಾಡ್ಕೊಳ್ಳುವಂತ ಸುಲಭ ವಿಧಾನ ನಿಮ್ಮ ಹತ್ರ ಎಲ್ಲರ ಹತ್ರನೂ ಈ ಕಡೆ ಭಾಗದಲ್ಲಿ ಸೋಯಾಬೀನ್ ಸಿಗ್ತದೆ. ಕುದಿಸ್ಕೊಂಡು 20 ಲೀಟರ್ ಡ್ರಮ್ನಾಗ ಏನ್ ನಾವು ಕುದಿಸ್ಕೊಂಡಿರ್ತೀವಿ 20 ಲೀಟರ್ ನೀರು 5 kg ಆ ಹಿಟ್ಟನ್ನೆಲ್ಲ ಒಂದ್ ಕಡೆ ಹಾಕ್ಬೇಕು. ಬರೀ ನೀರ್ ಮಾತ್ರ ತಿಳಿ ನೀರನ್ನ ಸಪರೇಟ್ ಆಗಿ ಮಾಡ್ಕೊಳ್ಬೇಕು. ಟೋಟಲ್ ರೆಡಿ ಆಗೋದು 50 ಲೀಟರ್ ರೆಡಿ ಆಗ್ತದೆ. ಪರ್ ಎಕರಿಗೆ 1 ಲೀಟರ್ ಖರ್ಚಾಗ್ತದೆ. ಹೋದ್ ಸರಿ ನಾನು ಯಾವ್ದು ಹೇಳಿದ್ದೆ ಫರ್ಟಿಲೈಸರ್ ಮಾಡ್ಲಿಕ್ಕೆ ಸುಲಭವಾಗಿ ಯಾವ್ದು ಹೇಳಿದ್ದಲ್ಲ, ಯೂರಿಯಾ ಹೇಗ್ ಮಾಡ್ಬೇಕು ಅಂತ ಹೇಳಿದ್ವಿ. ಆ ಯೂರಿಯಾ ಹೇಗ್ ಮಾಡ್ಬೇಕು ಅಂತ ಯೂಟ್ಯೂಬ್ ನಲ್ಲಿ ಹಾಕಿದ ತಕ್ಷಣ ಕೆಲವೊಂದ್ ಜನ ಪ್ರಶ್ನೆ ಮಾಡಿದ್ರು, ರಂಜಕ ಮತ್ತು ಪೊಟ್ಯಾಶ್ ಹೆಂಗ್ ರೆಡಿ ಮಾಡ್ಬೇಕ್ರಿ, ಬಹಳ ಸರಳವಾಗಿ ವಿಧಾನ ಹೆಂಗದ ಅಂತ ಕೇಳಿದ್ರು. ಅದಕ್ಕೆ ರಂಜಕ ಹೆಂಗ್ ಮಾಡ್ಕೋಬೇಕಂತ ಬಹಳ ಸರಳವಾಗಿ ಹೇಳ್ತೀನಿ. ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಯಾಕಂದ್ರೆ ಅವಾಗ ಲೆಕ್ಕ ಕೇಳ್ತಿರ್ತೀನಿ ನಡವರ್ಕ್. ರಂಜಕ ಮಾಡ್ಕೊಳ್ಳುವಂತ ಸುಲಭ ವಿಧಾನ ನಿಮ್ಮ ಹತ್ರ ಎಲ್ಲರ ಹತ್ರನೂ ಈ ಕಡೆ ಭಾಗದಲ್ಲಿ ಸೋಯಾಬೀನ್ ಸಿಗ್ತದೆ. ಹೆಂಗ್ ಕೆಜಿ ಅದ ಸೋಯಾಬೀನ್? ಕೆಜಿ ಕೇಳಿದ್ರಿ ನಮ್ ಕುಂಟಲ್ ಹೇಳ್ಬೇಡ್ರಿ. ನಮ್ಗೆ ಮೊದಲೇ ಸಾಲಿ ಕಲ್ತಿ ಲೆಕ್ಕ ಹಾಕ್ಬೇಕು, ಮತ್ತೆ ಹೈರಾಣ ಹತ್ತೀವಿ ನಾವು. 45 ರೂಪಾಯಿ ಕೆಜಿ, ಹೌದಾ? 5 kgಗೆ ಎಷ್ಟಾಯ್ತು? 225 ರೂಪಾಯಿ ಆಯ್ತು. ಮಾಡುವಂತ ವಿಧಾನ ಹೇಳ್ತೀನಿ, ಆಮೇಲೆ ಖರ್ಚು ಲೆಕ್ಕ ಹಾಕೊಳ್ಳೋಣ. 5 kg ಸೋಯಾಬೀನ್ ತಗೊಂಡು ಅದನ್ನ ನಾವು ಹಿಟ್ಟು ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಹಿಟ್ಟು ಮಾಡ್ಕೊಳ್ಳೋದು. 20 ಲೀಟರ್ ನೀರು ಹಾಕಿ ಅದನ್ನು ಕುದಿಸ್ಕೊಳ್ಳೋದು. ಏನ್ ನಾವು ಕುದಿಸ್ತೀವಲ್ಲ, ಕಟ್ಟಿಗೆ ಮುಖಾಂತರ ಕುದಿಸಿದ್ರು ನಡೀತದ, ಅಥವಾ ಕುಳ್ಳು ಸಿಕ್ಕರೆ ನಿಮ್ಗೆ ಹೇಗೆ ಗ್ಯಾಸಿನ ಒಲಿ ಸಿಕ್ಕರೆ ಗ್ಯಾಸಿನ ಒಲಿ ನಿಮ್ಗೆ ಹೆಂಗ್ ಅನುಕೂಲ ಆಗ್ತದ ಹಂಗ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದು. ಕುದಿಸ್ಕೊಂಡು 20 ಲೀಟರ್ ಡ್ರಮ್ನಾಗ ಏನ್ ನಾವು ಕುದಿಸ್ಕೊಂಡಿರ್ತೀವಿ 20 ಲೀಟರ್ ನೀರು 5 kg ಏನ್ ಸೋಯಾಬೀನ್ ಪೌಡರ್ ಅದ ಅದನ್ನ ಕುದಿಸ್ಕೊಂಡ ಮೇಲೆ 50 ಲೀಟರ್ದು ಒಂದು ಡ್ರಮ್ನಾಗ ಅದನ್ನ ಮಿಶ್ರಣ ಹಾಕೊಂಡು ಅದ್ರ ಜೊತೆಗೆ 20 ಲೀಟರ್ ಗೋಮೂತ್ರ ಹಾಕೋದು. ತಾಜಾ ಗೋಮೂತ್ರ ಸಿಕ್ಕರೆ ತಾಜಾ ಹಾಕ್ರಿ, ತಾಜಾ ಸಿಗ್ಲಿಲ್ಲ ಅಂದ್ರೆ ಹಳಿ ಗೋಮೂತ್ರ ಹಾಕ್ರಿ. ಇದನ್ನ ಹಾಕೊಂಡು ಟೋಟಲ್ 50 ಲೀಟರ್ ನೀರ್ ಆಗೋಷ್ಟು ಅದ್ರಲ್ಲಿ ಹಾಕೊಂಡು ಕರೆಕ್ಟಾಗಿ 10 ರಿಂದ 15 ದಿವಸ ದಿನಾಲು ತಿರ್ಸ್ಬೇಕು, ಬೆಳಗ್ಗೆ ಸಾಯಂಕಾಲ. ಅದಾದ್ಮೇಲೆ ಅದನ್ನ ನಾವು ಸೋಸ್ಕೊಳ್ಬೇಕು. ಆ ಹಿಟ್ಟನ್ನೆಲ್ಲ ಒಂದ್ ಕಡೆ ಹಾಕ್ಬೇಕು. ಬರೀ ನೀರ್ ಮಾತ್ರ ತಿಳಿ ನೀರನ್ನ ಸಪರೇಟ್ ಆಗಿ ಮಾಡ್ಕೊಳ್ಬೇಕು. ಮಾಡ್ಕೊಂಡ ಮೇಲೆ ನೀವು ಏನ್ ರಂಜಕ ಕೊಡ್ಬೇಕಂತ ಅನ್ಕೊಂಡಿದ್ದೀರಿ ಅದು ಪರ್ ಲೀಟರ್ 5 ml ಕೊಟ್ರೆ ಅದ್ಭುತವಾಗಿ ಕೆಲಸ ಮಾಡ್ತದೆ. ಇದು ಬಹಳ ಸರಳ ವಿಧಾನ ಅದು. ಇದ್ರ ಖರ್ಚು ಲೆಕ್ಕ ಹಾಕಿದ್ರೆ 5 kgಗೆ ಎಷ್ಟಾಯ್ತು? 45 ರೂಪಾಯಿ ಇದ್ರೆ 225 ರೂಪಾಯಿ ಆಯ್ತು. ಗೋಮೂತ್ರ 20 ರೂಪಾಯಿ ಲೀಟರ್ ಹಿಡಿದ್ರೆ 20 ಲೀಟರ್ಗೆ 400 ರೂಪಾಯಿ ಆಯ್ತು. ಲೇಬರ್ ಕಾಸ್ಟ್ 350 ರೂಪಾಯಿ, ಎಲ್ಲ ಸೇರಿ 925 ರೂಪಾಯಿ ಆಯ್ತು. ಟೋಟಲ್ ರೆಡಿ ಆಗೋದು 50 ಲೀಟರ್ ರೆಡಿ ಆಗ್ತದೆ. ಪರ್ ಎಕರಿಗೆ 1 ಲೀಟರ್ ಖರ್ಚಾಗ್ತದೆ. ಅಲ್ಲಿಗೆ 19 ರೂಪಾಯಿ 50 ಪೈಸೆ ಲೆಕ್ಕ ಬಿತ್ತು. 19 ರೂಪಾಯಿ 50 ಪೈಸೆದಾಗ ನಿಂಬಲ್ಲಿ ರಂಜಕ ರೆಡಿ ಆಗ್ತದೆ. ರೆಡಿ ಮಾಡ್ಕೊಳ್ಳೋರ್ ಮೇಲೆ ನಿರ್ಧಾರ. 1 ಲೀಟರ್ ಹಾಕೋರು, ಈ ಸ್ಪ್ರೇ ಮಾಡುವಂತವ್ರು 1 ಲೀಟರ್ ಬಳಸ್ಬೋದು, ಅಲ್ಲ ಅಥವಾ ಡ್ರೆಂಚಿಂಗ್ ಮಾಡುವಂತವ್ರು 5 ಲೀಟರ್ನ ಬಳಸ್ಕೊಂಡ್ರು ಕೂಡ 20 ರೂಪಾಯಿ ಲೀಟರ್ ಹಿಡಿದ್ರು 100 ರೂಪಾಯಿ ಆಯ್ತು. ಬಹಳ ಸರಳವಾಗಿ ಇದನ್ನ ತಯಾರಿ ಮಾಡ್ಕೊಳ್ಬಹುದು. ಮುಂದಿನ ಸರಿ ಈ ಪ್ರಾಕ್ಟಿಕಲ್ ಅನ್ನು ನೋಡ್ಬೇಕಾದ್ರೆ ಈ ರಂಜಕ ಮಾಡುವಂಥದ್ದು, ಅದ್ರ ಜೊತೆಗೆ ಪೊಟ್ಯಾಶ್ ಮಾಡುವಂಥದ್ದು ಕೂಡ ಬಹಳ ಸರಳದ. ಇಲ್ಲಿ ಇನ್ನೂ ಬಹಳ ಅದ್ಭುತ ಏನಂದ್ರೆ ನಿಂಬಲ್ಲಿ ಬಾಳೆಹಣ್ಣು ಅದ, ಬಾಳೆ ಗಿಡಗಳದಾವ, ಅದ್ರೊಳಗೆ ಪೊಟ್ಯಾಶ್ ಜಾಸ್ತಿ ಇರ್ತದೆ. ಸರಳವಾಗಿ ಹೆಂಗ್ ಮಾಡ್ಕೋಬೇಕು ಪೊಟ್ಯಾಶ್ ಅಂತೂ ನಾ ಹೇಳ್ತೀನಿ.